ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ಚಂಪುವಿನ ಉಗಮ, ಲಕ್ಷಣ, ವಿಕಾಸ ಇದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಭಾಗ 2 ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಪ್ರಾಚೀನ ಕನ್ನಡ ಸಾಹಿತ್ಯ, ಚಂಪು ಸಾಹಿತ್ಯದ ಉಗಮ, ಚಂಪು ಸಾಹಿತ್ಯದ ಲಕ್ಷಣ, ಚಂಪು ಸಾಹಿತ್ಯದ ವಿಕಾಸ ಭಾಗ 2. ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ಪ್ರಶ್ನೆ ಸಂಖ್ಯೆ 1, ಗದ್ಯ ಮತ್ತು ಪದ್ಯಗಳ ಮಿಶ್ರಣದಿಂದ ಕೂಡಿದ ವಿಶಿಷ್ಟ ಮಾರ್ಗ ಕಾವ್ಯ ಶೈಲಿಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಷಟ್ಪದಿ, ಆಪ್ಷನ್ ಬಿ ಚಂಪು, ಆಪ್ಷನ್ ಸಿ ರಗಳೆ, ಆಪ್ಷನ್ ಡಿ ಸಾಂಗತ್ಯ. ಪ್ರಶ್ನೆ ಸಂಖ್ಯೆ 2, ಗದ್ಯ ಪದ್ಯಮಯಂ ಕಾವ್ಯಂ ಚಂಪೂರಿತ್ಯ ಬಿಧೀಯತೆ ಎಂಬ ಪ್ರಸಿದ್ಧ ಸಾಲು ಯಾವ ಭಾಷೆಯ ಲಕ್ಷಣ ಗ್ರಂಥಗಳಿಂದ ಪ್ರೇರಿತವಾಗಿದೆ? ಆಪ್ಷನ್ ಎ ಪ್ರಾಕೃತ, ಆಪ್ಷನ್ ಬಿ ತಮಿಳು, ಆಪ್ಷನ್ ಸಿ ಸಂಸ್ಕೃತ, ಆಪ್ಷನ್ ಡಿ ತೆಲುಗು. ಪ್ರಶ್ನೆ ಸಂಖ್ಯೆ 3, ಕನ್ನಡದ ಚಂಪು ಕಾವ್ಯಗಳಲ್ಲಿ ಕಥಾನಕದ ವಿಭಾಗಗಳನ್ನು ಅಥವಾ ಅಧ್ಯಾಯಗಳನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸಂಧಿಗಳು, ಆಪ್ಷನ್ ಬಿ ಸಲ್ಕೆಗಳು, ಆಪ್ಷನ್ ಸಿ ಆಶ್ವಾಸಗಳು, ಆಪ್ಷನ್ ಡಿ ಸ್ತಬಕಗಳು. ಪ್ರಶ್ನೆ ಸಂಖ್ಯೆ 4, ಚಂಪು ಕಾವ್ಯದ ಕಡ್ಡಾಯ ಲಕ್ಷಣವೆಂದು ಪರಿಗಣಿಸಲಾಗುವ ಒಟ್ಟು ವರ್ಣನೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 12, ಆಪ್ಷನ್ ಬಿ 16, ಆಪ್ಷನ್ ಸಿ 18, ಆಪ್ಷನ್ ಡಿ 20. ಪ್ರಶ್ನೆ ಸಂಖ್ಯೆ 5, ಕನ್ನಡ ಸಾಹಿತ್ಯದಲ್ಲಿ ಚಂಪು ಶೈಲಿಗೆ ಉನ್ನತವಾದ ಚೌಕಟ್ಟು ಮತ್ತು ದಾರಿಯನ್ನು ತೋರಿದ ಆದಿಕವಿ ಯಾರು? ಆಪ್ಷನ್ ಎ ರನ್ನ, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ಪೊನ್ನ, ಆಪ್ಷನ್ ಡಿ ಜನ್ನ. ಪ್ರಶ್ನೆ ಸಂಖ್ಯೆ 6, ಕನ್ನಡದ ಪ್ರಥಮ ಲೌಕಿಕ ಚಂಪು ಕಾವ್ಯವೆಂದು ಪ್ರಸಿದ್ಧಿಯಾಗಿರುವ ವಿಕ್ರಮಾರ್ಜುನ ವಿಜಯ ಕೃತಿಯ ಕರ್ತೃ ಯಾರು? ಆಪ್ಷನ್ ಎ ನಾಗಚಂದ್ರ, ಆಪ್ಷನ್ ಬಿ ರುದ್ರಭಟ್ಟ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ಹರಿಹರ. ಪ್ರಶ್ನೆ ಸಂಖ್ಯೆ 7, ಚಂಪು ಕಾವ್ಯಗಳಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗುವ ಸಂಸ್ಕೃತದ ವೃತ್ತಗಳನ್ನು ಒಟ್ಟಾಗಿ ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಖ್ಯಾತ ಕರ್ನಾಟಕ ವೃತ್ತಗಳು, ಆಪ್ಷನ್ ಬಿ ಮಾತ್ರಾ ವೃತ್ತಗಳು, ಆಪ್ಷನ್ ಸಿ ಅಂಶ ವೃತ್ತಗಳು, ಆಪ್ಷನ್ ಡಿ ದೇಶಿ ವೃತ್ತಗಳು ಅಥವಾ ದೇಸಿ ವೃತ್ತಗಳು. ಪ್ರಶ್ನೆ ಸಂಖ್ಯೆ 8, ವೀರರಸ ಪ್ರಧಾನವಾದ ಮತ್ತು ರನ್ನ ಕವಿಯಿಂದ ರಚಿತವಾದ ಶ್ರೇಷ್ಠ ಚಂಪು ಕೃತಿ ಯಾವುದು? ಆಪ್ಷನ್ ಎ ಗಿರಿಜಾ ಕಲ್ಯಾಣ, ಆಪ್ಷನ್ ಬಿ ಯಶೋಧರ ಚರಿತೆ, ಆಪ್ಷನ್ ಸಿ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ, ಆಪ್ಷನ್ ಡಿ ಶಾಂತಿ ಪುರಾಣ. ಪ್ರಶ್ನೆ ಸಂಖ್ಯೆ 9, ವೈಷ್ಣವ ಧರ್ಮದ ಕಥಾವಸ್ತುವನ್ನು ಒಳಗೊಂಡ ಕನ್ನಡದ ಮೊದಲ ಚಂಪು ಕಾವ್ಯ ಜಗನ್ನಾಥ ವಿಜಯದ ಕರ್ತೃ ಯಾರು? ಆಪ್ಷನ್ ಎ ಷಡಾಕ್ಷರ ದೇವ, ಆಪ್ಷನ್ ಬಿ ರುದ್ರಭಟ್ಟ, ಆಪ್ಷನ್ ಸಿ ಲಕ್ಷ್ಮೀಶ, ಆಪ್ಷನ್ ಡಿ ಕುಮಾರವ್ಯಾಸ. ಪ್ರಶ್ನೆ ಸಂಖ್ಯೆ 10, ಕೊನೆಯ ಪ್ರಶ್ನೆ. ಮಧ್ಯಕಾಲೀನ ಸಾಹಿತ್ಯದಲ್ಲಿ ವಚನ ಮತ್ತು ಷಟ್ಪದಿಗಳ ಉಗಮದ ನಂತರ ಚಂಪು ಕಾವ್ಯದ ಜನಪ್ರಿಯತೆ ತಗ್ಗಲು ಮುಖ್ಯ ಕಾರಣವೇನು? ಆಪ್ಷನ್ ಎ ಇದು ಅತ್ಯಂತ ಸರಳ ಭಾಷೆಯಲ್ಲಿದ್ದುದರಿಂದ, ಆಪ್ಷನ್ ಬಿ ಇದು ಕೇವಲ ಪ್ರೌಢ ಸಂಸ್ಕೃತ ಭೂಯಿಷ್ಠ ಮಾರ್ಗ ಶೈಲಿಯಾದದ್ದರಿಂದ, ಆಪ್ಷನ್ ಸಿ ಇದರಲ್ಲಿ ಗದ್ಯ ಭಾಗವೇ ಇಲ್ಲದಿದ್ದುದರಿಂದ, ಆಪ್ಷನ್ ಡಿ ಇದರಲ್ಲಿ ಕಂದ ಪದ್ಯಗಳನ್ನು ಬಳಸದಿದ್ದುದರಿಂದ, ಅಂದರೆ ಬಳಸದೇ ಇರುವುದರಿಂದ. ಈ 10 ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಚಂಪು ಕಾವ್ಯದ ಶೈಲಿಯ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.